ಎಲ್ರಿಗೂ ಜೈ ಭೀಮ್. ಬಂಧುಗಳೇ, ಹೋದ ಎಪಿಸೋಡ್ನಲ್ಲಿ ನಾನು 1992ರವರೆಗೆ ಎಲ್ಲರಿಗೂ ಥ್ರೂ ದಿ ಎಂಪ್ಲಾಯ್ಮೆಂಟ್ ಸರ್ಕಾರಿ ನೌಕರಿಗಳನ್ನು 7ನೇ 10ನೇ PUC ಡಿಗ್ರಿ ಪಾಸ್ ಆದವ್ರಿಗೆಲ್ಲ ಪೋಸ್ಟ್ಮನ್ ತಂದು ನೌಕರಿ ಕೊಡ್ತಾ ಇದ್ದ. ಅದೇ ರೀತಿಯಾಗಿ ಇವತ್ತು ಒಂದು ವರ್ಷಕ್ಕೆ 40 ಲಕ್ಷ ಹುಡುಗರು ಡಿಗ್ರಿ ಪಾಸಾಗಿ ಬರಕತ್ತಾವ. BA BCom BA DEd MAd MSc ITI ಡಿಪ್ಲೊಮಾ BE MTech ಪಾಸ್ ಆದರೂ ಕೂಡ ಯಾರಿಗೆ ನೌಕರಿ ಸಿಗ್ತಾ ಇಲ್ಲ. ಕಾರಣ ಏನು? ರೈತರು ಉಳ್ಳಾಗಡ್ಡಿ ಹೋಗಿ ಮುಂದೆ 70 ರೂಪಾಯಿ 80 ರೂಪಾಯಿ ಕಿಲೋ ಉಳ್ಳಾಗಡ್ಡಿ ಆಗಿ ಉಳ್ಳಾಗಡ್ಡಿ ಕಿತ್ತು ಮುಂದೆ ಯಾಕೆ ಅದು 10-12 ರೂಪಾಯಿ ಆಗ್ತೈತಿ ಅನ್ನೋದನ್ನು ತಮ್ಮ ಗಮನಕ್ಕೆ ತಂದಿದ್ನಿ ಬಂಧುಗಳೇ. ಇನ್ನೂ ಕಾರಣಗಳು, ಇವತ್ತು ಕಲ್ತಂಥ ಮಕ್ಕಳಿಗೆ ನೌಕರಿಗಳು ಯಾಕಿಲ್ಲ, ರೈತರಿಗೆ ಸರಿಯಾದಂಥ ಬೆಲೆ ಯಾಕೆ ಸಿಗ್ತಾ ಇಲ್ಲ ಅನ್ನೋದು ನಾ ಹೇಳ್ತಾ ಇದ್ದೀನಿ ಬಂಧುಗಳೇ. ಎಂದು ನೋಡ್ರಿ, 1992 ತನಕ ಎಂಪ್ಲಾಯ್ಮೆಂಟ್ ಜಾರಿ ಮಾಡಿ ನೌಕರಿ ಕೊಟ್ಟು 92 ನಂತರ ಎಲ್ಲ ಸರ್ಕಾರಿ ನೌಕರಿಗಳನ್ನು ಬಂದ್ ಮಾಡಬೇಕಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಏನೂ ಅನುಚ್ಛೇದಗಳನ್ನು ಇಟ್ಟಿಲ್ಲ. ಆದರೆ ಯಾಕೆ ಬಂದ ಅದು? ಕಾರಣ, ಪ್ರಮುಖವಾಗಿರ್ತಕ್ಕಂಥ ಕಾರಣ 1992ರಾಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ, ಅವತ್ತಿನ ಪ್ರಧಾನಮಂತ್ರಿ PV ನರಸಿಂಹರಾವ್ ಅವರು LPG ಮಾಡಿ, ಅದೇ ಸಮಸ್ಯೆ ಆಗಿದೆ. ಈಗ LPG ಅಂದರೆ ಏನು ಅಂತ ಭಾಳ ಜನರಿಗೆ ಗೊತ್ತೇ ಇಲ್ಲ. ಒಮ್ಮೆ ಜಮಖಂಡಿ ತಾಲೂಕು ತುಂಗಳ ಗ್ರಾಮದಲ್ಲಿ ನಾನು ಅಂಬೇಡ್ಕರ್ ಸ್ಟ್ಯಾಚು ಉದ್ಘಾಟನೆಗೆ ಉಪನ್ಯಾಸ ಹಾಕ್ಕೊಂಡಿದ್ರು, ಹೋಗಿದ್ನಿ. ಈ ದೇಶದ ವ್ಯವಸ್ಥೆ ಬಗ್ಗೆ ಮಾತಾಡ್ತಾ ಸಂವಿಧಾನದ ಬಗ್ಗೆ ಮಾತಾಡ್ತಾ, ಸಂವಿಧಾನದಲ್ಲಿರ್ತಕ್ಕಂಥ ಹಕ್ಕುಗಳನ್ನು ಮಾತಾಡ್ತಾ 1992ರಾಗಿರ್ತಕ್ಕಂಥ ಸರ್ಕಾರ LPG ಮಾಡಿ ಈ ದೇಶದಲ್ಲಿರ್ತಕ್ಕಂಥ SCಗಳ STಗಳ OBCಗಳ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರ ಮಕ್ಕಳಿಗೆ ನೌಕರಿ ಇಲ್ದಂಗೆ ಮಾಡಿ ಎಲ್ಲ ನೌಕರಿಗಳನ್ನು ಆಳವಾದಂಥ ತೆಗ್ಗು ತೋಡಿ ಮುಚ್ಚಿ ಮ್ಯಾಲೆ ಎದ್ದು ಬರ್ದಂಗೆ ಕಾಂಕ್ರೀಟ್ ಹಾಕೈತಿ ಅಂತ ಹೇಳಿ ಮಾತಾಡಿದ್ದೆ ನಾನು ಮಾತಾಡಿದಾಗ ಅವತ್ತ ವೇದಿಕೆ ಮೇಲೆ ಆ ಭಾಗದ ಜಮಖಂಡಿ ಭಾಗದ ಶಾಸಕರು, ಅಲ್ಲಿ ಜಿಲ್ಲಾ ಪಂಚಾಯತಿ ಮೆಂಬರ್ಸು, ತಾಲೂಕ್ ಪಂಚಾಯತಿ ಮೆಂಬರ್ಸು, ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಗ್ರಾಮ ಪಂಚಾಯತಿ ಸದಸ್ಯರು, ಭಾಳಷ್ಟು ಜನರು ಸೇರಿದರು. ಭಾಳಷ್ಟು ಜನ ಹೊಳೆ ಹೆಚ್ಚು ಕಡೆ ಬರ್ತಕ್ಕಂಥ ಅಟೂ ಗ್ರಾಮದ ಜನರು ಭಾಳಷ್ಟು ಜನ ಇದ್ದರು. ಒಂದು 1000-1500 ಜನ ಹಾಕಿದ್ರು. ನಾನು ಮಾತಾಡ್ತಾ LPG ಅಂದರೆ ಏನು ಅನ್ನೋದು ಭಾಳ ಜನರಿಗೆ ಗೊತ್ತಿಲ್ಲ ಅಂತ ಹೇಳಿದ್ದೀನಿ ನಾನು. ಅಲ್ಲಿ ಒಬ್ಬರು ಮುಖಂಡರು ನಾನು ಚೀಟಿ ಕೊಟ್ಟು ಕಳಿಸಿದ್ರು. ಸರ್, ಅರ್ಜೆಂಟ್ ಹೋಗ್ಬೇಕಾಗೈತಿ, ನೀವು ಒಂದು 8-10 ನಿಮಿಷನ್ಯಾಗ ಮುಗಿಸ್ಬಿಡ್ರಿ. ನೋಡ್ರಿ, ನಾನು 8-10 ನಿಮಿಷ ಅಲ್ಲ, 8-10 ಸೆಕೆಂಡಿನೊಳಗೆ ಇಳಿದ ನಾನು ಹೊಕ್ಕೀನಿ. LPG ಅಂದರೆ ಏನು ಹೇಳಿಬಿಡ್ರಿ ನೀವು. 1992ರಾಗಿರ್ತಕ್ಕಂಥ PV ನರಸಿಂಹರಾವ್ರ ಕಾಂಗ್ರೆಸ್ ಸರ್ಕಾರ LPG ಮಾಡಿ ಈ ದೇಶದ ಎಲ್ಲ SC ST OBCಗಳ ನೌಕರಿಗಳನ್ನು ಆಳವಾದಂಥ ತೆಗ್ಗ ತೋಡಿ ಮುಚ್ಚಿ ಮ್ಯಾಲೆ ಎದ್ದು ಬರ್ಲಂಗೆ ಕಾಂಕ್ರೀಟ್ ಹಾಕೈತಿ ಅಂತ ಹೇಳಿದ್ದು ನಾನು. ಹಾಗಾದರೆ LPG ಅಂದರೆ ಏನು? ಎಲ್ಲರೂ ಒಬ್ರ ಮುಖ ಒಬ್ಬರು ಎಲ್ಲ ನೋಡ್ಕೊತ ಕೂತರು. ಒಬ್ಬರು ಪಂಚಾಯತಿ ಮೆಂಬರ್ ಎದ್ದು, ಸರ್ ನಾ ಹೇಳ್ತೇನೆ ರೀ ಅಂತಂದ್ರು. ಅವ್ರು ಹೇಳ್ರಿ, LPG ಅಂದ್ರೆ ರೀ ಹೆಣ್ಮಕ್ಳು ಮನ್ಯಾಗ ಉಪಯೋಗ ಮಾಡ್ತಾರಲ್ರಿ, ಅಡುಗೆಗೆ ಉಪಯೋಗ ಮಾಡ್ತಾರಲ್ರಿ, LPG ಗ್ಯಾಸ್ ರೀ ಅಂದವ. ಪಾಪ ಅವ್ರಿಗೆ ಅಷ್ಟ ತಿಳಿದೈತಿ, ಅಷ್ಟು ಗೊತ್ತೈತಿ LPG ಅಂದರೆ ಗ್ಯಾಸ್ ಅನ್ನೋದು ಅಷ್ಟ ಗೊತ್ತೈತಿ. ಯಾವ ರೀತಿಯಾಗಿ ಇಲ್ಲಿ ಒಂದು 1000-1500 ಜನ ನೀವೆಲ್ಲ ಕೂಡಿರಲ್ಲ, ನಿಮಗೆ LPG ಅಂದರೆ ಏನು ಗೊತ್ತಿಲ್ಲ ಅಂದಂಗೆ ಇವತ್ತಿನ 130 ಕೋಟಿ ಜನ. ಅವತ್ತು ನಾ ಅಲ್ಲಿ ಮಾತನಾಡಲಿಕ್ಕೆ ಹೋದಾಗ ದೇಶದ ಜನಸಂಖ್ಯೆ 130 ಕೋಟಿ ಇತ್ತು. ಯಾರಿಗೆ ಗೊತ್ತಿಲ್ಲ LPG ಅಂದರೆ. ಇಂತಹ ಕೆಲಸವನ್ನು ಅವತ್ತಿನ ಕಾಂಗ್ರೆಸ್ ಸರ್ಕಾರ ಮಾಡಿ ಹೋಗೈತಿ ಅಂತ ಹೇಳಿದ್ದೀನಿ ನಾನು. ಹಾಗಾದ್ರೆ ನೀವು ಹೇಳ್ರಿ ಸರ್ ಅಂದ್ರೆ ಅವರು. LPG ಅಂದರೆ ಲಿಬ್ರಲೈಜೇಷನ್, ಪ್ರೈವೇಟೈಜೇಷನ್, ಗ್ಲೋಬಲೈಜೇಷನ್, ಜಾಗತೀಕರಣ, ಉದಾರೀಕರಣ, ಕಾಶೀಕರಣ ಅಂತ.
ಉದಾರೀಕರಣ ಬಗ್ಗೆ ಮಾತಾಡೋಕ್ಕೆ ಒಂದು ದಿನ ಬೇಕು ಮತ್ತು ಜಾಗತೀಕರಣ ಬಗ್ಗೆ ಮಾತಾಡೋಕ್ಕೆ ಒಂದು ದಿನ ಬೇಕು. ನಾನು ಕೇವಲ ನಿಮ್ಗೆ ಹೇಳ್ತೀನಿ, ಖಾಸಗೀಕರಣದ ಬಗ್ಗೆ ಮಾತಾಡ್ತೀನಿ ನಿಮಗೆ ಇವತ್ತು. ಖಾಸಗೀಕರಣ ಅಂದರೆ ಏನು, ವಾಟ್ ಈಸ್ ಮೆಂಟ್ ಬೈ ಪ್ರೈವೇಟೈಜೇಷನ್. ಪ್ರೈವೇಟೈಜೇಷನ್ ಅಂದರೆ ಏನು, ಇದನ್ನು ಅವತ್ತಿನ ಸರ್ಕಾರಗಳು ಮಾಡಿದವು. ಭಾರತ ದೇಶದ ಎಲ್ಲ ಸರ್ಕಾರಿ ಇಲಾಖೆಗಳನ್ನು ಚುನಾವಣೆ ಬಂದಾಗ 5 ವರ್ಷಕ್ಕೊಮ್ಮೆ ಎಲ್ಲ ಇಲಾಖೆಗಳನ್ನು ಒಂದು ಟಾಟಾ ಬಿರ್ಲಾ ಅಂಬಾನಿ ಅದಾನಿಗಳಿಗೆ ಮಾರಿಬಿಡೋದು. ಅದುವೇ ಖಾಸಗೀಕರಣ. ನೋಡ್ರಿ, ಯಾವಾಗ ನಮಗೆ ನೌಕರಿ ಬರ್ತಾವಂದ್ರೆ ಸರ್ಕಾರಿ ಇಲಾಖೆಗಳಿದ್ರೆ ಸರ್ಕಾರದಾಗ ನೌಕರಿ ಇರ್ತಾವೆ. ಸರ್ಕಾರದಾಗ ನೌಕರಿ ಇದ್ದರೆ ನಮ್ಮ ಮಕ್ಕಳು ಅರ್ಜಿ ಹಾಕ್ತಾರೆ, ನಮ್ಮ ಮಕ್ಕಳಿಗೆ ನೌಕರಿ ಬರ್ತಾವೆ. ಸರ್ಕಾರಿ ಇಲಾಖೆಗಳೇ ಇಲ್ಲ ಅಂದಾಗ ಸರ್ಕಾರದಾಗ ನೌಕರಿಯಲ್ಲಿ ಬರಬೇಕು, ನಮ್ಮ ಮಕ್ಕಳ ಅರ್ಜಿಯಲ್ಲಿ ಹಾಕಬೇಕು, ಅವ್ರಿಗೆ ನೌಕರಿಯಲ್ಲಿ ಬರಬೇಕು, ಆ ಮಕ್ಕಳಿಗೆ ನೌಕರಿ ಲಗ್ನ ಎಲ್ಲಿ ಆಗಬೇಕು. ಸೂಕ್ಷ್ಮ ವಿಚಾರ ಮಾಡಿರಿ ಇದನ್ನು ನೀವೆಲ್ಲರೂ. KSRTCಯನ್ನು ಖಾಸಗೀಕರಣ ಮಾಡಿದರು, KEBಯನ್ನು ಖಾಸಗೀಕರಣ ಮಾಡಿದರು, ಅಂಚೆ ಇಲಾಖೆ, ನೀರಾವರಿ ಇಲಾಖೆ, ಆರೋಗ್ಯ ಇಲಾಖೆ, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಹಡಗು ಬಂದರ ಮಾರಿದರು, ವಿಮಾನ ಇಲಾಖೆ ಮಾರಿದರು, BSNL ಖಾಸಗೀಕರಣ ಆಯಿತು. ಎಲ್ಲ ಸರ್ಕಾರಿ ಇಲಾಖೆಗಳನ್ನು ಪ್ರೈವೇಟೈಜೇಷನ್ ಮಾಡಿಬಿಟ್ರೆ ಸರ್ಕಾರದ ನೌಕರಿ ಎಲ್ಲಿ ಬರ್ಬೇಕ್ರಿ. ಮಾನ್ಯವರು BJP ಅವರು 2 ವರ್ಷ ಲಾಕ್ಡೌನ್ ಮಾಡಿದ್ರಲ್ಲ, ಇವರು ಲಾಕ್ಡೌನು ಮಾಡಿದಾಗ ರೈಲ್ವೆ ಡಿಪಾರ್ಟ್ಮೆಂಟಾಗ ನೌಕರಿ ಇದ್ದು ಇವ್ರು ಏನು ಮಾಡಿಬಿಟ್ರು, ಡೆಲ್ಲಿಯಿಂದ ಮುಂಬೈ, ಡೆಲ್ಲಿ ಟು ಬೆಂಗಳೂರು, ಡೆಲ್ಲಿ ಟು ಮಡ್ರಾಸ್, ಡೆಲ್ಲಿ ಟು ಕಲ್ಕತ್ತಾ, ಹಿಂಗೆ ಕೆಲವೊಂದಿಷ್ಟು ರಾಜಧಾನಿ 170 ಟ್ರೈನನ್ನು ಅದಾನಿಗೆ ಮಾರಿಬಿಟ್ರು. ಅದಾನಿ ಗ್ರೂಪ್ಸ್ ಆಯ್ತು, ಅಲ್ಲಿ ನೌಕರಿ ಬಂದದು. ಮಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅದಾನಿ ಕೊಟ್ಟರು. ಹಿಂಗೆ ದೇಶದ ಎಲ್ಲ ಸರ್ಕಾರಿ ಇಲಾಖೆಗಳನ್ನು ಖಾಸಗೀಕರಣ ಮಾಡ್ಬೇಕಂತ ಏನಾರೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಾಗ ಏನಾರೇ ಬರೆದಿಟ್ಟಾರೇನೋ ನಾನು ಕೇಳೋದು. ಈ ದೇಶದಲ್ಲಿ ಟಾಟಾ ಬಿರ್ಲಾ ಅಂಬಾನಿ ಅಂತ ದೊಡ್ಡ ದೊಡ್ಡ ಶ್ರೀಮಂತರಟ್ಟ ಬದುಕಬೇಕು, ಉಳಿದವರೆಲ್ಲ ಬದುಕಬಾರ್ದಂತ ಏನಾರೇ ಕಾನೂನು ಐತೇನು? ಯಾಕೆಲ್ಲ ಸರ್ಕಾರಿ ಇಲಾಖೆಗಳನ್ನು ಅವ್ರು ಕೊಟ್ಬಿಟ್ರು? ಹೀಗಾಗಿ ಎಲ್ಲ ಖಾಸಗೀಕರಣ ಮಾಡಿದ್ರಿಂದ ಇವತ್ತು ಸರ್ಕಾರದಾಗ ನೌಕರಿ ಇಲ್ಲ. ಉದಾಹರಣೆಗೆ ನಾನೊಬ್ಬ ಟಾಟಾ ಸಾವಿರಾರು ಕೋಟಿ ರೊಕ್ಕ ಹಾಕಿ ಒಂದು ಇಲಾಖೆಯನ್ನು ಕೊಂಡು ತೊಗೊಂಡು ಅಂದರೆ ನಾ ಏನು ಮಾಡ್ತೀನಿ, ಮೊದಲು ನನ್ನ ಮಕ್ಕಳ ನೌಕರಿ ತೊಗೋತೀನಿ, ನಂತರ ನಮ್ಮ ಅಣ್ಣನ ಮಕ್ಕಳನ್ನ ತಮ್ಮನ ಮಕ್ಕಳನ್ನ ತೊಗೋತೀನಿ, ನಂತರ ನಮ್ಮ ಬೀಗರನ್ನ ಬಿಜರನ್ನ ತೊಗೋತೀನಿ, ನಂತರ ನನ್ನ ಜಾತಿಯವ್ರನ್ನ ತೊಗೋತೀನಿ ರೀ. ನಾನು ಯಾಕೆ ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ SCಗಳಿಗೆ ಇಷ್ಟು ಪರ್ಸೆಂಟೇಜ್ ಕೊಡಂದಾರ ನೌಕರಿ, STಗಳಿಗೆ ಇಷ್ಟು ಪರ್ಸೆಂಟೇಜ್ ನೌಕರಿ ಕೊಡಂದಾರ, OBCಗಳಿಗೆ ಇಷ್ಟು ಕೊಡಂದಾರ, ಧಾರ್ಮಿಕ ಅಲ್ಪಸಂಖ್ಯಾತವ್ರಿಗೆ ಇಷ್ಟು ಕೊಡಂದಾರ ಅಂತ ತಿಳ್ಕೊಂಡು ನೌಕರಿ ತೊಗೊಳಕ್ಕೆ ನಂದೇನು ತಲೆ ಕೆಟ್ಟೈತೇನು? ಸಾವಿರಾರು ಕೋಟಿ ರೊಕ್ಕ ಹಾಕಿ. ಹೀಗಾಗಿ ಇವತ್ತು ದೇಶದಲ್ಲಿ ಸರ್ಕಾರ ಐತಿ, ಆದರೆ ಸರ್ಕಾರಿ ಇಲಾಖೆಗಳು ಮಾತ್ರ ಇವತ್ತು ಉಳ್ಕೊಂಡಿಲ್ಲ. ಅದು ತಿಳ್ಕೊಡ್ರಿ. ಎಲ್ಲ ಪ್ರೈವೇಟೈಜೇಷನ್ ಆಗಿ ನೌಕರಿಗಳು ಇಲ್ದಂಗೆ ಆಗಿಬಿಟ್ಟು, ಹೀಗಾಗಿ 1 ವರ್ಷಕ್ಕೆ 40 ಲಕ್ಷ ಮಕ್ಕಳು ಡಿಗ್ರಿ ಪಾಸಾಗಿ ಹೊರಗೆ ಬಂದರೂ ಕೂಡ ಯಾರಿಗೆ ನೌಕರಿ ಇಲ್ದಂಗೆ ಆಗಿಬಿಟ್ಟು. ಏನು ಹೇಳ್ರಿ, 1992ರಾಗ ಎಂಪ್ಲಾಯ್ಮೆಂಟ್ ಬಂದಾಗಿ CET TET ನೆಟ್ಟು ಶೆಟ್ಟು ಮಾಡಿ ಅಲ್ಲಿ ನೌಕರಿ ಇಲ್ದಂಗೆ ಮಾಡಿದರು. 1992ರಾಗನೇ ಮತ್ತೆ LPG ಮಾಡಿ ಹೇಳಿದ ಲಿಬರೈಜೇಷನ್, ಪ್ರೈವೇಟೈಜೇಷನ್, ಗ್ಲೋಬಲೈಜೇಷನ್ ಮಾಡಿ ನಮ್ಮ ಹುಡುಗರಿಗೆ ಇವತ್ತು ವರ್ಷಕ್ಕೆ 40 ಲಕ್ಷ ಹುಡುಗರು ಡಿಗ್ರಿ ಪಾಸ್ ಆದರೂ ಕೂಡ ಯಾರಿಗೆ ನೌಕರಿ ಇಲ್ದಂಗೆ ಮಾಡಿದರು. ಅದೇ ರೀತಿಯಾಗಿ ಇನ್ನೊಂದು ದೊಡ್ಡ ಗಂಡಾಂತರ 1992ರೊಳಗನೆ ಜರುಗಿತು ಬಂಧುಗಳೇ. ಯಾಕಂದರೆ ನನಗೆ 61 ವಯಸ್ಸು. ಇವತ್ತು ನಾನು 60 ವರ್ಷದೊಳಗೆ ಈ ದೇಶದಲ್ಲಿ ಏನೇನು ನಡೆದು ಬಂತು ಅನ್ನೋದನ್ನು ಹಂಗೆ ಒಂದು ಡೈರಿಯಲ್ಲಿ ದಾಖಲು ಮಾಡ್ತಾಯಿದ್ನಿ. ದೇಶದಲ್ಲಿ ಮೀಡಿಯಾಗಳು ಹೇಳ್ತಕ್ಕಂಥ ನಾನು ಯಾವುದೂ ಹಂಗೆ ಇವೇನೇ ಹಂಗೆ ಹೇಳ್ತಾ ನೆನ್ಬೇಡ್ರಿ. ಪ್ರತಿಯೊಂದು ನನ್ನ ಮೊಬೈಲ್ನಲ್ಲಿ ನಾ ಏನು ಮಾತಾಡ್ತೀನಿ ಅದನ್ನೆಲ್ಲ ರೆಕಾರ್ಡ್ ಇಟ್ಟಿದ್ದೀನಿ ಬಂಧುಗಳೇ. ನಾನು ರೆಕಾರ್ಡ್ ಇಟ್ಟಿದ್ದೀನಿ ನಾನು. ಯಾಕಂದರೆ ಇದು ಮೀಡಿಯಾಕ್ಕೆ ಬಂದು ಮಾತಾಡೋದಂದ್ರೆ ಅಷ್ಟೊಂದು ಸುಲಭದ ಕೆಲಸ ಅಲ್ಲ. ಹೀಗಾಗಿ 1992ರಾಗ ಆವತ್ತಿನ ಭಾರತ ಸರ್ಕಾರದ ಯೋಜನಾ ಆಯೋಗದ ಅಧ್ಯಕ್ಷರು ಹಾರ್ನಳ್ಳಿ ರಾಮಸ್ವಾಮಿ ಅಂತ ಹೇಳಿ ಒಬ್ಬರಿದ್ದರು. ಅವರು ಯೋಜನಾ ಆಯೋಗದ ಅಧ್ಯಕ್ಷರು ಮಾಡಿದರು PV ನರಸಿಂಹರಾವ್ ಅವರು ಒಂದು ಭಾರತ ಸರ್ಕಾರಕ್ಕೆ ಒಂದು ವರದಿ ಕೊಡ್ತಾರೆ. ಏನು ಕೊಡ್ತಾರಂದ್ರೆ, ಇನ್ನು ಮುಂದೆ ಭಾರತ ದೇಶದೊಳಗೆ ಪೆನ್ನು ಮತ್ತು ಪೇಪರ್ ಹುಡುಕಾಡಿದ್ರೆ ಸಿಗಬಾರ್ದು, ಅಂಥ ಇಲಾಖೆಗಳಷ್ಟೇ ಇರಬೇಕು, ಉಳಿದೆಲ್ಲ ಇಲಾಖೆಗಳನ್ನು ಅನುಪಯುಕ್ತ ಅಂತ ಬಂದ್ ಮಾಡಿ
ಕೇಂದ್ರ ಸರ್ಕಾರದಲ್ಲಿ 10% ನೌಕರಿ ಬಂದಾಗಬೇಕು, ರಾಜ್ಯ ಸರ್ಕಾರದಲ್ಲಿ 5% ನೌಕರಿ ಬಂದಾಗಬೇಕಂತೇಳಿ ಸರ್ಕಾರಕ್ಕೊಂದು ವರದಿ ಕೊಡ್ತಾರೆ. ಆವಾಗಲೇ 92ಕ್ಕೆ ಭಾರತ ದೇಶಕ್ಕೆ ಎಲ್ಲ ಕಂಪ್ಯೂಟರ್ಗಳು ಬಂದುಬಿಟ್ಟು. ಇವತ್ತು SDC FDC ನೌಕರಿಯನ್ನೆಲ್ಲ ಯಾರು ಮಾಡ್ತಿದ್ರಂದ್ರೆ ಬಡ್ರ ಮಕ್ಕಳು ಮಾಡ್ತಿದ್ದು. ಯಾಕಂದರೆ ಇವ್ರಿಗೆ ಬಡ್ರ ಮಕ್ಕಳಿಗೆ IAS IPS ಕ್ಲಾಸ್ 1 ಕ್ಲಾಸ್ 2 AC DC ತಹಶೀಲ್ದಾರ್ ಆಗೋ ಸಾಮರ್ಥ್ಯ ಇದ್ದಿದ್ದಿಲ್ಲ. ಲಕ್ಷಾಂತರ ದುಡ್ಡು ಖರ್ಚು ಮಾಡೋದು, ಒಂದು ಕ್ವಾಲಿಟಿ ಎಜುಕೇಷನ್ ಪಡ್ಕೊಳ್ಳೋದು, 1,00,000 2,00,000 ಡೊನೇಷನ್ ತುಂಬಿ ಒಳ್ಳೆ ಎಜುಕೇಷನ್ ಪಡ್ಕೊಳ್ತಕ್ಕಂಥ ಸಾಮರ್ಥ್ಯ ಈ SCಗಳಲ್ಲಿ STಗಳಲ್ಲಿ 85% ಇರ್ತಕ್ಕಂಥ OBC ಬಡ್ರಲ್ಲಿ ಇದ್ದಿದ್ದಿಲ್ಲ. ಅವರು ಜಸ್ಟ್ SSLC PUC ಡಿಗ್ರಿ ಪಾಸಾಗಿ SDC FDC ಅಂತಿದ್ದವ್ರು ಹಿಂದೆ ನಾವು ಸಣ್ಣವರಿದ್ದಾಗ. SDC FDC ಅಂತ ತಿಳ್ಕೊಂಡು ಕ್ಲರ್ಕ್ ಹುದ್ದೆಗಳಿದ್ದು, ಪ್ರಥಮ ದರ್ಜೆ ಗುಮಾಸ್ತರು, ದ್ವಿತೀಯ ದರ್ಜೆ ಗುಮಾಸ್ತರು ಅಂತಿದ್ದು. ಆ ಹುದ್ದೆಗಳನ್ನೆಲ್ಲ ನೌಕರಿ ಮಾಡೋರು ಬಡವ್ರ ಮಕ್ಕಳೇ. ಈ ಎಂಪ್ಲಾಯ್ಮೆಂಟ್ ಬಂದ್ ಮಾಡಿದ ಎಲ್ಲ ನೌಕರಿಗಳು ಹಾದು, ಮತ್ತು ಖಾಸಗೀಕರಣ ಮಾಡಿದ ಎಲ್ಲ ನೌಕರಿಗಳು ಹಾದು, ಇವು SDC FDC ನೌಕರಿ ಒಳಗದಾರಲ್ಲ ಇವ್ರ ನೌಕರಿ ಹೆಂಗೆ ತೆಗಿಬೇಕಂತೇಳಿ ಮತ್ತೆ ಸರ್ಕಾರ ವಿಚಾರ ಮಾಡಿದೆ. ಏನು ಹೆಂಗೆ ತೆಗೆದ್ರು ಇವು SDC FDC ನೌಕರಿ ಎಲ್ಲ ಹೆಂಗೆ ಬಂದಾದು ಅಂದ್ರೆ ದೇಶಕ್ಕೆ ಕಂಪ್ಯೂಟರ್ ತಂದುಬಿಟ್ರು. 1,000 ಮಂದಿ SDC FDC ಮಾಡ್ತಕ್ಕಂಥ ಕೆಲಸನ ಒಂದು ಕಂಪ್ಯೂಟರ್ ಮಾಡೋಕ್ಕಾಯ್ತು. ಬಟನ್ ಹೊಡೆದ್ರೆ ಸಾಕು 1,000 ಮಂದಿ ಮಾಡ್ತಕ್ಕಂಥ ಕೆಲಸವನ್ನು ಕಂಪ್ಯೂಟರ್ ಮಾಡೋಕ್ಕಾಗ್ಬಿಟ್ಟು. ಇವತ್ತು ನೋಡಿರಿ ಎಲ್ಲ ಇಲಾಖೆಗಳಿಗೆ ಹೋಗಿ ಹೆಣಿಕೆ ಹಾಕಿ ನೀವು. ಮೇಲಾಧಿಕಾರಿಗಳೇನಿರ್ತಾರಲ್ಲ ಒಬ್ಬರು ಕೀ ಪೋಸ್ಟ್ನೊಳಗೆ ಅವರಷ್ಟೇ ಗೌರ್ಮೆಂಟ್, ಉಳಿದವರೆಲ್ಲರೂ ಕಂಪ್ಯೂಟರ್ ಮುಂದೆ ಕೊಟ್ಟು ಒಂದು ಕೊಟ್ಟ ಕೂತಿರ್ತಾರೆ. ಎಲ್ಲ ಕಂಪ್ಯೂಟರ್ ಆಪ್ರೇಟರ್ಸು ಅವರೆಲ್ಲ ಹೊರಗುತ್ತಿ ಆಧಾರ ಮೇಲೆ ತೊಗೊಂಡ್ರೆ ಅವರೆಲ್ಲ ಹೊರಗುತ್ತಿಗೆ ಮೇಲೆ ಬಂದಿರ್ತಕ್ಕಂಥವ್ರೆಲ್ಲ ಕಂಪ್ಯೂಟರ್ಸ್ ಆಪ್ರೇಟರ್ಸ್ ಎಲ್ಲ ಏನು ಕೀ ಪೋಸ್ಟ್ನಾಗ ಇರ್ತಾರಲ್ಲ ಅವರಷ್ಟೇ ಗೌರ್ಮೆಂಟ್ ಹುದ್ದೆ. ಹೀಗೆ ಎಲ್ಲ SDC FDCಯನ್ನು ನೌಕರಿಯನ್ನು ಬಂದ್ ಮಾಡಲಿಕ್ಕೆ ದೇಶಕ್ಕೆ ಕಂಪ್ಯೂಟರ್ ಬಂದು. ಜರ್ಮನ್, ಜಪಾನ್, ರಷ್ಯಾ, ಫ್ರಾನ್ಸ್ ರಾಷ್ಟ್ರಗಳಲ್ಲಿ ಕಂಪ್ಯೂಟರ್ಗಳ ಮೂಲಕ ಎಲ್ಲ ಕೆಲಸ ಮಾಡಿಸ್ತಿದ್ರು ಅವ್ರು ಮೊದಲ. ಯಾಕೆ ಮಾಡಿಸ್ತಿದ್ರು ಅಂದರೆ ಅಲ್ಲಿ ಮಕ್ಕಳೇ ಆಗೋದಿಲ್ಲ. 1-2 ಮಕ್ಕಳು ಹುಟ್ಟಬೇಕಾದ್ರೆ ದೊಡ್ಡ ಕಥೆ ಅದು. ಲಕ್ಷಾಂತರ ಕೋಟ್ಯಾಂತರ ದುಡ್ಡನ್ನು ಖರ್ಚು ಮಾಡಿದಾಗ 1-2 ಮಕ್ಕಳು ಆಗ್ತಾಯಿದ್ದು. ಐಸ್ ವಾಟರ್ ನೀರು, ಇದು ಬರ್ತಕ್ಕಂಥ ನೀರು ಐಸ್ ವಾಟರ್ನಲ್ಲಿ ಹುಟ್ಟಿರ್ತಕ್ಕಂಥ ಮಗುವನ್ನು ಹಿಂಗೆ ಎದ್ದು ತೆಗಿತಾ ಇದ್ರು ಅವರು. ಅದು ಮಗು ಏನು ಬದುಕ್ತೈತೋ, ಇನ್ನು ಒಂದು ಎನ್ವಾರ್ಮೆಂಟಕ್ಕೆ ಬದುಕ್ತೈತೋ ಏನು ಇಲ್ಲೋ ಅಂತಕ್ಕಂಥದ್ದನ್ನು ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ. ಅಂಥ ಒಂದು ಪ್ರದೇಶದಲ್ಲಿ ಫರ್ಟಿಲಿಟಿ ಪವರ್ ಭಾಳ ಕಡಿಮೆ ಇತ್ತು. ಜನನ ಏನಪ್ಪ ಅಂದರೆ ಹುಡ್ತಕ್ಕಂಥ ಒಂದು ಮಕ್ಕಳ ಸಂಖ್ಯೆ ಕಡಿಮೆ ಇತ್ತು. ಹೀಗಾಗಿ ಅವರು ಅಲ್ಲಿ ಕೈಗಾರಿಕೆಗಳ ರಗಡ, ಕಾರ್ಖಾನೆಗಳ ರಗಡ, ಸರ್ಕಾರಿ ಇಲಾಖೆಗಳ ರಗಡ, ಕಂಪ್ನಿಗಳ ರಗಡ ಕೆಲಸ ಮಾಡೋಕ್ಕೆ ಜನ ಇದ್ದಿದ್ದಿಲ್ಲ. ಅವರು ಕಂಪ್ಯೂಟರ್ ಮೂಲಕ ಕೆಲಸ ಮಾಡ್ತಾಯಿದ್ರು. ಆ ಕಂಪ್ಯೂಟರ್ನ 1992 ಭಾರತಕ್ಕೆ ಯಾಕೆ ತಂದ್ರಂದ್ರೆ ಇವರು ಇಲ್ಲಿ ಈ SDC FDC ಮಾಡಾಕತ್ತಾರಲ್ಲ ಇವ್ರನ್ನ ಹೆಂಗೆ ಹೊರಗೆ ಹಾಕ್ಬೇಕಂತೇಳಿ. ಅವತ್ತೇನು ಹಾರಾಟ ರಾಮಸ್ವಾಮಿ ವರದಿ ಪ್ರಕಾರ ದೇಶದಲ್ಲಿ ಕಂಪ್ಯೂಟರ್ ಬಂದು ಇವತ್ತೆಲ್ಲನೂ ಕೂಡ SDC FDC ನೌಕರಿ ಎಲ್ಲ ಬಂದಾಗಿ ಹೋಗ್ಬಿಟ್ಟು ಇಲ್ಲಿ ನೌಕರಿ ಇಲ್ಲ. ಈ ದೇಶದ SC ST OBC ಧಾರ್ಮಿಕ ಅಲ್ಪಸಂಖ್ಯಾತರ ಮಕ್ಕಳಿಗೆ ನೌಕರಿಗಳು ಬಂದಾಗಿ ಹೋಗ್ಬಿಟ್ಟು. ಇನ್ನು ಇದಕ್ಕೆ ಏನು ಪರಿಹಾರ? ಸ್ವತಃ ಸಂವಿಧಾನ ಏನು ಹೇಳ್ತೈತಿ, ಸಂವಿಧಾನದ ಪ್ರಕಾರ ನಾವು ನಡ್ಕೋತೀವಿ. ಬುದ್ಧ ಈ ದೇಶಕ್ಕೆ ಸುಪ್ರೀಮು, ಬಸವಣ್ಣವ್ರ ಸುಪ್ರೀಮು, ಅಂಬೇಡ್ಕರ್ ಸುಪ್ರೀಮು, ಈ ದೇಶಕ್ಕೆ ಸಂವಿಧಾನ ಸುಪ್ರೀಮು. ಸಂವಿಧಾನದಲ್ಲಿ ಏನೈತಿ ಸಂವಿಧಾನದ ಪ್ರಕಾರ ಈ ದೇಶ ನಡಿಬೇಕಂತಕ್ಕಂಥ ಸರ್ಕಾರಗಳು ಈ ದೇಶದಲ್ಲಿ ಅಧಿಕಾರಕ್ಕೆ ಬರುವವರಿಗೆ ಯಾವ ನೌಕರಿಗಳನ್ನು ಹೊಳೆ ತುಂಬಲಿಕ್ಕೆ ಆಗೋದಿಲ್ಲ. ಇವ್ರಿಗೆ ಹಿಂಗೆ ಹೋಗೋದಿದು. ವಿಚಾರ ಮಾಡಿರಿ. 1-4-2006 ನಂತರ ಅಪಾರ್ಟ್ಮೆಂಟ್ ಆದವ್ರಿಗೆ ಯಾರಿಗೆ ಪೆನ್ಷನ್ ಕೊಡಬಾರ್ದು ಅಂತ ಸರ್ಕಾರ ಆದೇಶ ಮಾಡಿತು. ಯಾಕ್ರಿ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1-4-2006 ನಂತರ ಈ ದೇಶದಲ್ಲಿ ಯಾರೇ ನೌಕರಿ ಮಾಡಿದ್ರು ಅವ್ರಿಗೆ ಪೆನ್ಷನ್ ಕೊಡಬಾರ್ದು ಅಂತ ಏನಾರ ಕಾನೂನು ಮಾಡ್ಯಾರ? ಮತ್ತು ಯಾಕೆ ನೋಡ್ರಿ, ವಿಚಾರ ಮಾಡ್ರಿ ನೀವೇ. ಇವ್ರ ಮನಸ್ಥಿತಿ ಏನೈತಿ ಅಂತ. ಈ ದೇಶವನ್ನು ಆಳವ್ರು ಯಾರು? ಈ ಎಲ್ಲ ಪಕ್ಷದ ಮಾಲಕರು ಯಾರದಾರೋ? ಇವತ್ತಿನ SC ST OBCಗಳಿಗೆಲ್ಲ ನೌಕರಿಗಳನ್ನು ಯಾಕೆ ಬಂದ್ ಮಾಡಾಕತ್ಯಾರೋ? 1-4-2006 ನಂತರ ಪೆನ್ಷನ್ನನ್ನು ಯಾಕೆ ಬಂದ್ ಮಾಡಿದರು? ವಿಚಾರ ಮಾಡಿರಿ ನೀವು. ಅದೇ ರೀತಿಯಾಗಿ ಇತ್ತಿತ್ತಲಾಗೆ ಈಗ ಒಂದು 4-5 ವರ್ಷದಿಂದ ಆರ್ಮಿಗಳಲ್ಲಿ ನೌಕರಿ ಎಲ್ಲಿದ್ದು ಅಂದರೆ ರಕ್ಷಣಾ ಇಲಾಖೆಯಲ್ಲಿ ಮಾತ್ರ ನೌಕರಿ ಇದ್ದು. ಎಲ್ಲ ಹುಡುಗರು ನಸುಕಿನಾಗ ಎದ್ದು ಕೂಡಲಿನ
4-5 ಕಿಲೋಮೀಟ್ರ್ ಓಡಾಡ್ದು, ರಾತ್ರಿ ಮತ್ತು 7-8 ಆತಂದ್ರೆ ಸ್ಟಾರ್ಚ್ ಹತ್ಕೊಂಡು ಓಡಾಡ್ದು ಆ ದಂಡಿಗೆ ಈ ದಂಡಿ, ಈ ದಂಡಿಯಿಂದ ಆ ದಂಡಿ, ಆ ದಂಡಿಯಿಂದ ಈ ದಂಡಿ ಓಡಾಡಿ ಸ್ಟೆಮ್ನಾ ಮಾಡ್ಕೊಳ್ಳಿಕ್ಕೆ ಓಡಾಡಿ ಯಾಕಂದ್ರೆ ಯಾಕೆ ರೂಪ ಇಲ್ರಿ ಸರ್, ಮಿಲ್ಟ್ರಿ ಹೋಗ್ಬೇಕಾಗೈತಿ, ಪೊಲೀಸ್ ಭರ್ತಿ ಹೋಗ್ಬೇಕಾಗೈತಿ. ಕೇವಲ ರಕ್ಷಣಾ ಇಲಾಖೆಯಲ್ಲಿ ಮಾತ್ರ ಇವತ್ತು ನೌಕರಿ ಉಳ್ಕೊಂಡಿದ್ದವು, ಈಗೂ ಕೂಡ ರಕ್ಷಣಾ ಇಲಾಖೆಯಲ್ಲಿ ಮಾತ್ರ ನೌಕರಿಗಳದಾವು. ಅಲ್ಲಿ ಒಮ್ಮೆ ಅಪಾಯಿಂಟ್ಮೆಂಟ್ ಆಗಿಂದ 60 ವರ್ಷ ಆಗೋ ತನಕ ಯಾವ ರಾಷ್ಟ್ರಪತಿಗೆ ತೆಗ್ಯಾಕೂ ಕೂಡ ಪವರ್ ಇದ್ದಿದ್ದಿಲ್ಲ. ಅಂಥ ಒಂದು ಹುದ್ದೆಗೆ ಸರ್ಕಾರ ನೌಕರಿ ಅಂತ ಕರೀತಾರೆ ರೀ. ಅಲ್ಲಿ ಅಂತಂದ್ರೆ ಇವರು ಅಗ್ನಿವೀರ ನೋಡಿ ಏನ್ರಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 60-70 ವರ್ಷ ರಿಟೈರ್ಮೆಂಟ್ ಆಗುವವರೆಗೆ ನೌಕರಿ ತಗೊಂಡು ಇತ್ತಿತ್ತಲಾಗಿ ಬಂದಂಗ ರಕ್ಷಣಾ ಇಲಾಖೆಯಲ್ಲಿ ಆರ್ಮಿ ಒಳಗೆ ಅಗ್ನಿವೀರ ಅಂತ ಹೇಳಿ ನೇಮನುಕಿ ಮಾಡ್ಕೋಬೇಕು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನಾರೇ ಕಾನೂನು ಮಾಡ್ಯಾರೇನ್ರಿ ಸಂವಿಧಾನದೊಳಗೆ? ಯಾಕೆ ತಂದ್ರಿ ಇವರು? 1-4-2006 ನಂತರ ಅಪಾಯಿಂಟ್ಮೆಂಟ್ ಆಗೈತೆ ಅಂತಂದ್ರೆ ಹೆಣ್ಣು ಕೊಡುವಾರು, ಹೆಣ್ಣು ಕೊಡು ಮಾವು ಕೇಳ್ತಾನಲ್ಲೇ. ನಿಮ್ಮದೇನು ಅಪಾರ್ಟ್ಮೆಂಟ್ ಏನು 1-4-2006 ಮೊದಲು ಏನು ಹಿಂದಾಗಡೆ ಅಂತ ಕೇಳ್ತಾನೆ ಮಾವು, ಹೆಣ್ಣು ಕೊಡು ಮಾವು. ಇಲ್ಲಿ ಹೋಗಿ ಹೆತ್ತೈತಿ ಇವತ್ತ ಪರಿಸ್ಥಿತಿ ದೇಶದ್ದು ಮಕ್ಕಳದು. ಮಿಲ್ಟ್ರಿ ಒಳಗೆ ನೌಕರಿ ಮಾಡ್ತಾನಂದ್ರೆ ಯಾವ ಸಾವುಕಾರ ಇರಲಿ ಯಾರೇ ಇರಲಿ ಓಡಾಡಿ ಹೆಣ್ಣು ಕೊಡ್ತಿದ್ರು. ಭಾಳ ಬೆಸ್ಟ್ ಆಯ್ತು ರೀ, ಭಾಳ ಚಲೋ ರೀ, ಸವಲತ್ತು ಚಲೋ ಐತ್ರಿ ಆರ್ಮಿ ಒಳಗೆ, ಓಡಾಡಿ ಹೆಣ್ಣು ಕೊಡ್ತಿದ್ರು. ಈಗ ಅವರು ಶಣ್ಯರಾಗ್ಯಾರ ರೈತರು ಅಲ್ರಿ, ಇದೆಲ್ಲ ಬರೋಬರತ್ರಿ. ಹುಡುಗೆಲ್ಲ ರಗಡ್ ಚಂದ ಅದಾನ, ಚಲೋ ಅದಾನ, ಹೊಲನದಾವು ಎಲ್ಲ ಬೇಷ್ ಐತ್ರಿ, ರಗಡ್ ಕಲ್ತಾನ್ರಿ, ಶಾಣೆ ಅದಾನ. ಈ ನಾವು ಅಗ್ನಿವೀರದಾಗ ಬರ್ತಾನೇನ್ರಿ ಹುಡುಗವ, ಏನು ಮೊದಲ ಅಪಾರ್ಟ್ಮೆಂಟಾಗೇನ ಕೇಳ್ತಾರೆ. ಉತ್ತರ ಕೊಡ್ರಿ ಇದಕ್ಕೆಲ್ಲ ನೀವು ಜನ. ಆದ್ದರಿಂದ ಬಂಧುಗಳೇ, ನಾನು ಮಾತಾಡ್ತಕ್ಕಂಥ ವಿಷಯ ಈ ಸಂವಿಧಾನವನ್ನು ಬಿಟ್ಟು ಮತ್ತೊಂದೇನು ಮಾತಾಡಂಗಿಲ್ಲ. ಕೆಲವೊಂದಿಷ್ಟು ಜನರಿಗೆ ಈ ಕಾಂಗ್ರೆಸ್ BJP ಅವರು ಹಿಂಗೆ ಮಾಡ್ಯಾರ, ಕಾಂಗ್ರೆಸ್ BJP ಅವರು ಹಿಂಗೆ ಮಾಡ್ಯಾರ, ಅವ್ರಿಗೆ ಕೆಲವೊಂದಿಷ್ಟು ಮಂದಿ ಕಾಂಗ್ರೆಸ್ BJPಯಲ್ಲಿ ಕೆಲಸ ಮಾಡ್ತಕ್ಕಂಥ ನನ್ನ ಬಂಧುಗಳಿಗೆ, ಬಹುಜನ ಬಂಧುಗಳಿಗೆ, ಅವರೆಲ್ಲರೂ ನಮ್ಮ ಅಂತಂಬ್ರೆ. ಬಟ್ ಅವ್ರ ಮಕ್ಕಳಿಗೆ ಇವತ್ತು ಯಾಕೆ ಈ ಪರಿಸ್ಥಿತಿ ಬಂದೈತೆ ಅನ್ನೋದು ನಾವು ಅವರು ಕೂಡ ವಿಚಾರ ಮಾಡಬೇಕಾಗೈತಿ ಬಂಧುಗಳೇ. ಯಾರು ಏನಂದ್ರೂ ಕೂಡ ನನಗೆ ಸಿಟ್ಟಿಲ್ಲ, ನಾನು ಓದ್ಕೊಂಡಿನಿ, ತಿಳಿದದ್ದನ್ನು ತಮ್ಮ ಎದುರಿಗೆ ಹೇಳ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಮುಂದಿನ ಎಪಿಸೋಡ್ದಲ್ಲಿ ಇದಕ್ಕೆ ಏನು ಪರಿಹಾರ ಐತಿ, ಇದಕ್ಕೆ ಪರಿಹಾರವನ್ನು ಯಾವ ರೀತಿಯಾಗಿ ಕಂಡುಕೊಳ್ಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್, ಜೈ ಸಂವಿಧಾನ.